ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಡ್ರಿಲ್ಲಲ್ಲಿ ನಾನು ನಿಮಗೆ ಪ್ರೇಮ್ ಬಿಹಾರಿ ಜಿ ಬಗ್ಗೆ ಹೇಳಿದ್ದೆ ರಿಗಾರ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈಗ ನೋಡ್ರಿ, ಕಾನ್ಸ್ಟಿಟ್ಯೂಷನ್ ಅಂತೂ ಬರೆಯೋದು ಹ್ಯಾಂಡ್ ರಿಟನ್ ಆಯಿತು. ಈಗ ಅದಕ್ಕೆ ಏನಾಯಿತು, ಎಲ್ಲರೂ ಕಲ್ತವ್ರು ಇರಲಿಲ್ಲ, ಕೆಲವೊಬ್ಬರಿಗೆ ಅವ್ರು ಬರ್ದಿದ್ದೇನು ಅರ್ಥ ಆಗ್ತಾ ಇರಲಿಲ್ಲ. ಈಗ ಯಾರಿಗೆ ಅಕ್ಷರ ಓದಕ್ಕೆ ಬರೋದಿಲ್ಲ ಅವ್ರಿಗೆ ಹೇಗೆ ತಿಳಿಸೋದು ಅಂತ ಒಂದು ಕ್ವಶನ್ ಇತ್ತು. ಆಮೇಲೆ ಏನು ಮಾಡಿದ್ರಂದರೆ, ಇದ್ರ ಸಲುವಾಗಿ ನಂದಲಾಲ್ ಬೋಸ್ ಜಿಗೆ ಈ ಕೆಲಸವನ್ನು ವಹಿಸಿದರು. ಏನಂದರೆ, ಅದರೊಳಗೆ ಏನು ಬರ್ದಿರತ್ತಲ್ಲ ಅದನ್ನು ನೀವು ಚಿತ್ರದ ಮುಖಾಂತರ ಜನರಿಗೆ ತಿಳಿಸ್ಬೇಕು, ಆ ಥರ ಚಿತ್ರ ಮಾಡಿ ಅಂತ ಹೇಳಿದರು. ಅದಕ್ಕೆ ನಂದಲಾಲ್ ಬೋಸ್ ಜಿ ಎಕ್ಸೆಪ್ಟ್ ಮಾಡಿದರು. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಅವ್ರ ಪೇಂಟಿಂಗ್ ನೋಡ್ಬೇಕು ನೀವು, ನಾನು ಇದ್ರೊಳಗೆ ಡಿಸ್ಪ್ಲೇ ಮಾಡ್ತೀನಿ. ದ್ಯಾಟ್ ಈಸ್ ಅವರು ಇದು ಜೈನಿಸಮ್, ಬುದ್ಧಿಸಮ್, ಆಮೇಲೆ ಇದು ಮಹಾಭಾರತ, ಇದೆಲ್ಲ ಪೋರ್ಟ್ರೇ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಬಂತಂದರೆ, ಬಾರ್ಡರ್ಸ್ ಮಾಡಬೇಕಿತ್ತು. ಸೊ ಬಾರ್ಡರ್ಸು ಮಾಡಬೇಕು ಅಂತ ಹೇಳಿದರು. ಅವಾಗ ನಂದಲಾಲ್ ಜಿ ಅಂದರು, ಬಾರ್ಡರ್ಸ್ ಮಾಡೋಕ್ಕೆ ನನಗೆ ಟೈಮ್ ಸಾಲೋದಿಲ್ಲ, ಯಾಕಂದರೆ ಇದೇ ತುಂಬ ಇದೆ, ಆದರೆ ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳ್ಬೋದು ನೀವು ಹ್ಞೂ ಅಂದರೆ ಅಂತ ಹೇಳಿದರು. ಅದಕ್ಕೆ ಏನು ಮಾಡಿದ್ರು ಅಂದರೆ, ಸ್ಟೂಡೆಂಟ್ಸಿಗೆ ಬಾರ್ಡರ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಧನ್ಯವಾದಗಳು.